ವಾಟ್ ಈಸ್ ಯರ್ ಡೈಲಿ ಸ್ಕೆಡ್ಯೂಲ್ ವೆನ್ ಯು ಡೋಂಟ್ ಹ್ಯಾವ್ ಎ ಶೂಟ್? ಇಲ್ಲ, ವರ್ಕೌಟ್ ಮಾಡ್ತೀನಿ ಆರಾಮ. ಮೊನ್ನೆ ಅಳ್ಕು ಪಳ್ಕು ತಂಗಳಿದ್ರು ಕೂಡ ತಿನ್ಕೋತೀನಿ. ನನಗೇನು ಫ್ರೆಶ್ಶೇ ಬೇಕು ಅಂತೇನಿಲ್ಲ. ಯಾವುದು ನೆನ್ನೆ ತಿಂದಿರ್ತೀನಿ ಚೆನ್ನಾಗಿದ್ರೆ ಅದನ್ನೇ ಇಡ್ತಿರ್ತೀರಪ್ಪ, ನಾಳೆ ಬೆಳಗ್ಗೆ ಅದನ್ನೇ ತಿಂತೀನಿ ಅಂತ ಹೇಳ್ತೀನಿ. ಸರ್, ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಅಂದರೆ ಸುಮಾರು ಬ್ಲಾಕ್ ಬಸ್ಟರ್ ಸಿನಿಮಾಸ್ಗಳು ಬಂತು, ಸುಮಾರು ಜನ ಒಂದು ಜೀವನನ ಮಾಡಿಕೊಂಡ್ರು. ಆ್ಯಕ್ಚುಲಿ ಆ ಪ್ರೊಡಕ್ಷನ್ ಹೌಸ್ಗೆ ಒಂದು ಯಂಗ್ಸ್ಟರ್ಸ್ ಪೀಳಿಗೆಗಳಿಗೆ ನಮಗೂ ಒಂದು ಆಪರ್ಚುನಿಟಿ ಸಿಗೋಂಥ ಒಂದು ಮಾದರಿಯಲ್ಲಿ ನಡೀತಾ ಇದ್ದಂಥ ಪ್ರೊಡಕ್ಷನ್ ಹೌಸು. ಯಾಕೆ ಆ ಪ್ರೊಡಕ್ಷನ್ ಹೌಸಿಂದ ಸಿನಿಮಾಗಳು ಬರ್ತಾ ಇಲ್ಲ ಸರ್ ಈಗ? ಇಲ್ಲ, ಬರ್ತಾ ಇಲ್ಲ ಅಂತಂದರೆ ಬರೋದಕ್ಕೇನು ದೊಡ್ಡದಲ್ಲ, ಬಟ್ ಸಿ ಇಟ್ಸ್ ಅ ಬಿಸ್ನೆಸ್. ಆಮೇಲೆ ಎಲ್ಲ ನಾನೇ ಹೋಗಿ ನನ್ನ ಪ್ರೊಡಕ್ಷನ್ ಹೌಸಲ್ಲಿ ನಾನೇ ಸಿನಿಮಾ ಮಾಡೋಕ್ಕಾಗಲ್ಲ. ನಾನು ಹಂಗೆ ಮಾಡಿದ್ರೆ ನಾನು ಬಂದಿರೋದು ಇನ್ನೊಬ್ರು ದುಡ್ಡಿಂದ ನಾನು ಹೀರೋ ಆಗಿರೋದು, ನನ್ನ ದುಡ್ಡಿಂದ ನಾನು ಹೀರೋ ಆಗಿಲ್ಲ. ಎಲ್ಲ ನಮ್ಮ ಅಪ್ಪನ ಮನೆಯಲ್ಲ ತಂದೆ ನಾನು ಹಾಕಿಲ್ಲ. ಬೇರೆ ಪ್ರೊಡ್ಯೂಸರ್ಸ್ಗೂ ನಾನು ಡೇಟ್ಸ್ ಕೊಡಬೇಕು, ಅವ್ರಿಗೆ ಕೆಲಸ ಮಾಡಬೇಕು. ನಮ್ಮ ಪ್ರೊಡಕ್ಷನ್ ಇವತ್ತಿಲ್ಲ ಅಂದ್ರೆ ಇನ್ನೊಂದು ದಿನ ಮಾಡ್ಕೋಬೇಕು. ಇವತ್ತು ನಾನು ನಡೀತಾ ಇದೆ, ನನ್ನ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ, ಯಾವತ್ತು ನಾನು ಬಿದ್ದೋಗ್ತೀನಿ ಅವಾಗ ಇನ್ನೊಬ್ರಿಗೆ ಹೋಗೋಣ ಅಂದರೆ ಅದು ಆ್ಯಕ್ಚುಲಿ ಸ್ವಾರ್ಥ ಆಗೋಗುತ್ತೆ. ಯಾವತ್ತು ಬೀಳ್ತೀನೋ ಅವತ್ತು ನಾನು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡ್ತೀನಿ. ಆಗಲ್ಲ ಸರ್. ಅಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೇಳೋದಷ್ಟೇ. ಚೆನ್ನಾಗಿದ್ದಾಗ ಬೇರೆಯವ್ರಿಗೆ ಸಿನಿಮಾ ಮಾಡ್ಕೊಡೋಣ, ಅವರು ಮಾಡಲಿ ಬಿಸ್ನೆಸ್ಸು, ಖುಷಿ ತಾನೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.